ಬಿಗ್ ಬಾಸ್ ವಿನ್ನರ್ ರೂಪೇಶ್ ಶೆಟ್ಟಿ ಈಗ ನಮ್ಮ ಜೊತೆ ಇದ್ದಾರೆ. ಈಗ ಅವ್ರನ್ನೇ ಮಾತಾಡ್ಸೋಣ. ಅಧಿಪತ್ರ ಅಂತೇಳಿ ಒಂದು ಸಿನಿಮಾ ಮೂಲಕ ಹೀರೋ ಆಗಿ ಬರ್ತಾ ಇದ್ದಾರೆ. ಸೊ ಆ ಒಂದು ಸಿನಿಮಾ ಬಗ್ಗೆನೂ ಕೂಡ ಕೇಳೋಣ. ಜೊತೆಗೆ ಈ ಬಾರಿ ಬಿಗ್ ಬಾಸಲ್ಲಿ ಯಾರು ವಿನ್ನರ್ ಆಗ್ತಾರೆ ಅದನ್ನು ಕೂಡ ಕೇಳೋಣ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. ಅಧಿಪತ್ರ ಅಂತೇಳಿ ಸಿನಿಮಾ ಬರ್ತಾ ಇದೆ. ಆ ಸಿನಿಮಾದಲ್ಲಿ ಮೈನ್ ಲೀಡ್ ರೋಲಲ್ಲಿ ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಸೊ ಆ ಒಂದು ಸಿನಿಮಾ ಬಗ್ಗೆ ಫಸ್ಟ್ ಹೇಳಿ ಸರ್. ಆ ಸಿನಿಮಾ ಇದು ಬೇಸಿಕ್ಲಿ ಒಂದು ಕಾನ್ಸಂಟ್ರೇಟೆಡ್ ಆಗಿರೋವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಒಂದು ಪೊಲೀಸ್ ಅಧಿಕಾರಿಯ ಪಾತ್ರ ನಿರ್ವಹಿಸ್ತಾ ಇದ್ದೀನಿ. ಒಂದು ಗ್ರಾಮದ ಕಥೆಯನ್ನು ಹೇಳೋವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ನಮ್ಮ ಊರಿನ ಕಥೆಯನ್ನು ಹೇಳೋವಂಥ ಸಿನಿಮಾ ಅಂತ ಹೇಳ್ಬೋದು. ಒಂದು ಒಳ್ಳೆ ಕಥೆ ಇದೆ ಸಿನಿಮಾದಲ್ಲಿ. ಸೊ ನೋಡಿದವ್ರಿಗೆ ನಮ್ಮ ಏನು ಊರಿನ ವಿಚಾರಗಳು ತಿಳಿಬೋದು. ಅದ್ರ ಜೊತೆಗೆ ಒಂದು ಆಳವಾದಂತಹ ಕಥೆಯನ್ನು, ಅದು ಕೂಡ ಒಂದು ಸ್ವಲ್ಪ ಥ್ರಿಲ್ಲಿಂಗ್ ವೇನಲ್ಲಿ ಹೇಳೋವಂಥ ಒಂದು ಸಿನಿಮಾ. ನೀವು ಈಗ ಈ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ಪಾತ್ರ ಮಾಡ್ತಾ ಇದ್ದೀರಾ. ಸೊ ಪೊಲೀಸ್ ಆಫೀಸರ್ ಅಂತಂದರೆ ಅದಕ್ಕೆ ಆದಂಥ ಒಂದು ಡೆಡಿಕೇಶನ್ ಬೇಕು. ಸೊ ಡ್ರೆಸ್ ಹಾಕಿದ ತಕ್ಷಣ ಏನೋ ಒಂಥರ ಒಂದು ವೈಬ್ರೇಟ್ ಕ್ರಿಯೇಟ್ ಆಗುತ್ತೆ. ಸೊ ನೀವು ಫಸ್ಟ್ ಟೈಮು ಪೊಲೀಸ್ ಪಾತ್ರದಲ್ಲಿ ಮಾಡಬೇಕಾದ್ರೆ ನಿಮ್ಗೆ ಯಾವ ರೀತಿ ಫೀಲ್ ಆಯಿತು? ಫಸ್ಟು ಕಷ್ಟ ಆಗಿದ್ದೇನು ಅಂತಂದರೆ, ನನ್ನದು ಈ ಟ್ರೇಡ್ ಮಾರ್ಕ್ ದಾಡಿ ಅದು ತೆಗಿಬೇಕು, ಅದೇ ಕಷ್ಟ ಆಗಿರೋದು. ಸೊ ಅದು ತೆಗಿಯೋದು ಮಾತ್ರ ಅಲ್ಲ, ನನಗೆ ಕನ್ಫ್ಯೂಷನ್ ಇತ್ತು, ಇದು ಶೇವ್ ಮಾಡಿಬಿಟ್ರೆ ಹೆಂಗೆ ಕಾಣ್ತೀನಿ ಅಂತ. ಸೊ ಅದು ಮಾಡಿದಾಗ ಅನ್ನಿಸ್ತು ಇಲ್ಲ ನಾನು ತೆಳಗಾಗಬೇಕಿನ್ನು ಅಂತ. ಸೊ ಅದಕ್ಕೆ ಡಯಟ್ ಮಾಡಿಕೊಂಡು, ಒಬ್ಬ ಪೊಲೀಸ್ ಅಧಿಕಾರಿ ಅಂತಂದರೆ ಸುಮ್ಮನೆ ನಾವು ಯೂನಿಫಾರ್ಮ್ ಹಾಕಿದ ತಕ್ಷಣ ಆ ಥರ ಲುಕ್ ಬರಲ್ಲ. ಸೊ ಅವ್ರು ಹೆಂಗೆ ಫಿಟ್ ಆಗಿರ್ತಾರೆ, ಆ ಯೂನಿಫಾರ್ಮ್ಗೆ ಗತ್ತು ಬರಬೇಕು ಅಂತಂದರೆ ನಾವು ಆ ರೀತಿಯ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ಸೊ ಆ ಎಲ್ಲ ಪ್ರಿಪ್ರೇಷನ್ಗಳನ್ನು ಮಾಡ್ಕೊಳ್ಳೋ ಅಂಥದ್ದು. ಅದ್ರ ಜೊತೆಗೆ ಆ ಪಾತ್ರಕ್ಕೆ ಅಂದರೆ ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಇರೋವಂತಹ ಒಂದು ಪಾತ್ರ ಅಲ್ಲ, ಸ್ವಲ್ಪ ವರ್ಷಗಳ ಹಿಂದೆ ನಡೆಯುವಂಥ ಒಂದು ಕತೆ ಇದು. ಸೊ ಅದಕ್ಕೆ ಹೋಗೋವಂಥ ಪ್ರಿಪ್ರೇಷನನ್ನು ಮಾಡಿನೇ ನಾವು ಸಿನಿಮಾ ಮಾಡಿರೋದು. ಸರ್, ಈಗ ಮೊನ್ನೆ ನಾನು ನೋಡಿದೆ, ಜೈ ಅನ್ನೋ ಒಂದು ಸಿನಿಮಾನ ನೀವು ಡೈರೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಆ ಸಿನಿಮಾದಲ್ಲಿ ಸುನೀಲ್ ಶೆಟ್ಟಿ ಸರ್ನ ಕರ್ಕೊಂಬಂದಿದ್ದೀರಾ. ಸೊ ಅದು ಒಂದಷ್ಟು ವೀಡಿಯೋಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಸೊ ಸುನೀಲ್ ಶೆಟ್ಟಿ ಸರ್ನ ಕರ್ಕೊಂಬಂದು ಆ ಒಂದು ಪಾತ್ರ ಮಾಡಿಸ್ತಾ ಇದ್ರು ಅಂತಂದರೆ ಅದು ಸುಮ್ಮನೆ ಇರಲ್ಲ, ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅನ್ಸುತ್ತೆ. ಆ ಒಂದು ಸಿನಿಮಾ ಬಗ್ಗೆ ಹೇಳಿದರೆ ಖಂಡಿತ ನನ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್, ನನ್ನ ಮೂರನೇ ಡೈರೆಕ್ಷನ್ನ ಸಿನಿಮಾ ಅದು ಆ್ಯಕ್ಚುಲಿ. ಸೊ ಸುನೀಲ್ ಶೆಟ್ಟಿ ಸರ್ ಅವ್ರನ್ನ ನನ್ನ ಸಿನಿಮಾಗೆ ಕರ್ಕೊಂಬರ್ಬೇಕು ಅಂತ ತುಂಬ ಆಸೆ ಇತ್ತು ಹಿಂದೆಯಿಂದಲೇ. ಆದರೆ ಅದು ಅಷ್ಟು ಈಸಿ ಅಲ್ಲ. ಸೊ ಅವ್ರಿಗೂ ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತು ಅವರ ಮಾತೃಭಾಷೆಯಲ್ಲಿ. ಆದರೆ ಅವರು ಒಂದು ರೈಟ್ ಸ್ಕ್ರಿಪ್ಟ್ಗೋಸ್ಕರ ಕಾಯ್ತಾಯಿದ್ರು. ಸೊ ನನಗೆ ಒಂದು ಮೀಟಿಂಗ್ ಸಿಕ್ತು. ಸೊ ನಾನು ಹಿಂಗೆ ನನ್ನ ಕತೆ ಹೇಳಿದಾಗ ಆ ಕತೆ ಅವ್ರಿಗೆ ಎಕ್ಸೈಟಿಂಗ್ ಆಯಿತು. ಓಕೆ, ಇದೊಂದು ಊರಿನ ಕತೆ ಹೇಳ್ತಾ ಇದೆಯಾ, ಇದರಲ್ಲಿ ಒಂದು ನಮ್ಮ ಊರಿನ ವಿಚಾರ, ಒಂದು ಸಮಸ್ಯೆಯ ಬಗ್ಗೆ ಸಿನಿಮಾ ಮಾಡ್ತಾ ಇದೆಯಾ. ಸೊ ಹಾಗಾಗಿ ನಾನು ಇದನ್ನು ಮಾಡ್ತೀನಿ ಅಂತ ಅವ್ರು ನನಗೆ ಮಾತು ಕೊಟ್ಟರು. ಮಾತು ಕೊಡೋದು ದೊಡ್ಡದಲ್ಲ, ಅದನ್ನು ಉಳಿಸ್ಕೋಬೇಕು. ಸೊ ಅವರೇ ಪಾಪ ಫುಲ್ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೊಗೊಂಡು ಅವ್ರ ಪಾತ್ರಕ್ಕೆ ಯಾವ ರೀತಿಯೆಲ್ಲ ಜಸ್ಟಿಫಿಕೇಷನ್ ಕೊಡಬೇಕು ಅದನ್ನೆಲ್ಲ ಪ್ರಿಪೇರ್ ಆಗಿ ಫೈನಲ್ ನನಗೆ ಡೇಟ್ ಕೊಟ್ಟರು, ಬಂದರು. ನನಗೆ ತುಂಬ ಚಾಲೆಂಜ್ ಇದ್ದಿದ್ದು, ಅಂಥ ಸೂಪರ್ ಸ್ಟಾರ್ನ ಡಿರೆಕ್ಟ್ ಮಾಡೋವಂಥದ್ದು ಆ ಅನುಭವ ಇಲ್ಲ ನನಗೆ. ಸೊ ಆ ಒಂದು ಚಾಲೆಂಜ್ ಇತ್ತು. ಬಟ್ ಅವರು ತುಂಬ ಸಪೋರ್ಟಿವ್ ಆಗಿ ತುಂಬ ಈಸಿಯಾಗಿ ಅವರ ಶೆಡ್ಯೂಲ್ ಮುಗಿದೋಯ್ತು. ಸರ್, ಈಗ ಬಿಗ್ ಬಾಸ್ ವಿಚಾರಕ್ಕೆ ಬರೋದಾರೆ, ಬಿಗ್ ಬಾಸ್ 9 ನೀವು ಕೂಡ ವಿನ್ನರ್ ಆಗಿದ್ರಿ. ಸೊ ಈಗ ಬಿಗ್ ಬಾಸ್ 11. ಸೊ ಯಾರು ವಿನ್ನರ್ ಆಗ್ಬೋದು? ನಿಮ್ಮ ಮೆಚ್ಚಿನ ಸ್ಪರ್ಧಿ ಯಾರಿರ್ಬೋದು ಸರ್? ನನ್ನ ಕ್ಲೋಸ್ ಫ್ರೆಂಡ್ ಇದ್ದರು, ಧನರಾಜ್ ಆಚಾರ್ಯ ಅಂತ. ಅವ್ರು ಅನ್ಫಾರ್ಚುನೇಟ್ಲಿ ಹೊರಗೆ ಬಂದರು. ಬಟ್ ಈ ಸೀಸನ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಬೇರೆ ಬೇರೆ ರೀತಿಯ ಕ್ಯಾರೆಕ್ಟರ್ಗಳಿದೆ. ಸೊ ಒಂದೇನು ಅಂತಂದರೆ 100 ದಿನ ಅಲ್ಲಿರೋದು, ಅದು ಹೊರಗಿಂದ ನೋಡೋವಂಥದ್ದು ಬೇರೆ, ಒಳಗೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಚಾಲೆಂಜಸ್ ಇದೆ ಒಳಗಡೆ ಅಂತ. ಸೊ 100 ದಿನ ಯಾರೆಲ್ಲ ಇದ್ದಾರೆ ಅವರೆಲ್ಲ ವಿನ್ನರ್ಸೇ. ಫಸ್ಟ್ ಆಫ್ ಆಲ್ ಅಷ್ಟು ಈಸಿ ಅಲ್ಲ. ನನ್ನ ಕೇಳೋದಾದರೆ, ಹೊರಗಡೆಯಿಂದ ನೋಡೋದಾದರೆ ನನಗೆ ಹನುಮಂತ್ ಅವ್ರು ವಿನ್ ಆಗಬಹುದು ಅಂತ ಅನಿಸುತ್ತೆ. ತ್ರಿವಿಕ್ರಮ್ ಅವ್ರು ವಿನ್ ಆಗ್ಬೋದು, ವಿನ್ ಆದರೆ ಒಳ್ಳೇದು ಅಂತ ಅನಿಸುತ್ತೆ. ಹನುಮಂತ್ ಅವರು ಕೂಡ, ಆ್ಯಂಡ್ ಮಂಜಾ ಅವರು. ಈ ಮೂರರಲ್ಲಿ ಯಾರೋ ಒಬ್ಬರು ವಿನ್ ಆಗ್ತಾರೆ ಅಂತ ನನಗೆ ಅನಿಸುತ್ತೆ. ಮೂರಲ್ಲಿ ಯಾರು ವಿನ್ ಆಗ್ಬೋದು? ನನ್ನ ಪ್ರಕಾರ ತ್ರಿವಿಕ್ರಮ್, ಇಲ್ಲದೇ ಆದರೆ ಹನುಮಂತು, ಈ ಇಬ್ಬರಲ್ಲಿ ಒಬ್ಬರು ಆಗ್ಬೋದು. ಇದು ನನ್ನ ಒಪಿನಿಯನ್ ಅಷ್ಟೇ. ಸರ್, ಇನ್ನೊಂದು, ಈಗ ಸುದೀಪ್ ಸರ್ ಕೂಡ ಬಿಗ್ ಬಾಸ್ನ ನೆಕ್ಸ್ಟ್ ಹೋಸ್ಟಿಂಗ್ ಮಾಡಲ್ಲ ಅಂತಂತ ಹೇಳಿದರು. ಸೊ ಅದ್ರ ಬಗ್ಗೆ ರಿಯಾಕ್ಟು, ಜೊತೆಗೆ ಆ ಜಾಗದಲ್ಲಿ ನೀವು ಯಾವ ಬೇರೆ ನಟರನ್ನು ನೋಡೋಕ್ಕೆ ಇಷ್ಟಪಡ್ತೀರಾ? ಸರ್, ಒಂದು ಏನು ಅಂತಂದರೆ, ಸುದೀಪ್ ಈಗ ಬಿಗ್ ಬಾಸ್ ಅಂದರೆ ನಮ್ಗೆ ಯಾರು ಅಂತಲೇ ಗೊತ್ತಿಲ್ಲ ಸರ್. ನಮಗೆ ಮನೆ ಒಳಗಡೆ ಕೂಡ ಅದು ವಾಯ್ಸ್ ಕೇಳಿಸುತ್ತೆ ಬಿಗ್ ಬಾಸು ಅಂತ. ಆದರೆ ನಮಗೆ ನಿಜವಾದ ಬಿಗ್ ಬಾಸ್ ಅಂತ ನಾವು ಫಾಲೋ ಮಾಡೋವಂಥದ್ದು ಸುದೀಪ್ ಸರ್ನ. ಸೊ ಬಹುಶಃ ಸುದೀಪ್ ಸರ್ ಇಲ್ಲದೆ ಒಂದು ಬಿಗ್ ಬಾಸನ್ನು ಎಕ್ಸ್ಪೆಕ್ಟ್ ಮಾಡೋದು ಅಥವಾ ಆ ಜಾಗಕ್ಕೆ ಯಾರು ಅಂತ ಈ ಸದ್ಯಕ್ಕಂತೂ ನನ್ನ ಮೈಂಡಲ್ಲಿ ಬರೋಲ್ಲ. ಕೆಲವಾರು ಹೆಸರುಗಳು ಬರುತ್ತೆ, ಅವರ ಅಂತ. ಬಟ್ ಸುದೀಪ್ ಸರ್ ಏನಕ್ಕೆ ಯಾರು ರಿಪ್ಲೇಸ್ ಮಾಡೋದಕ್ಕಾಗಲ್ಲ ಅಂತಂದರೆ, ಆ ಒಂದು ಲೆವೆಲ್ ಆಫ್ ಏನೋ ಸೂಪರ್ ಸ್ಟಾರಿಸಮ್ ಬೇಕು ಅಂಥದ್ದು ಒಂದು. ಅದ್ರ ಜೊತೆಗೆ ಅವ್ರನ್ನ ನೋಡಿದ್ರೆ ನಮ್ಗೆ ರೆಸ್ಪೆಕ್ಟು ಇರಬೇಕು, ಭಯನೂ ಇರಬೇಕು. ಇದೆರಡೂ ಇರುವಂಥ ಒಂದು ಕ್ಯಾರೆಕ್ಟರ್ ಅಥವಾ ಒಂದು ಪರ್ಸ್ನಾಲಿಟಿ ಆಗಿರಬೇಕು. ಅದ್ರ ಜೊತೆಗೆ
ಒಳಗಡೆ ನಿಮಗೆ ಗೊತ್ತಲ್ವಾ, ಹೊರಗಡೆಯ ಯಾವುದೇ ಕನೆಕ್ಷನ್ಸ್ ಇರಲ್ಲ, ಒಂದೊಂದು ಶಬ್ದನೂ ಅಷ್ಟು ಮ್ಯಾಟ್ರ್ ಆಗುತ್ತೆ ಒಳಗಡೆ. ಸೊ ಹಾಗಾಗಿ ಸದ್ಯಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇನ್ನೂ ಟೈಮ್ ಇದೆ ಅಲ್ವ ಇನ್ನೊಂದು ಸೀಸನ್ಗೆ, ಅವ್ರ ಮನಸ್ಸು ಬದಲಾಗಲಿ ಆ್ಯಂಡ್ ಅವರೇ ಕಂಟಿನ್ಯೂ ಮಾಡಲಿ ಅಂತ. ರಿಷಬ್ ಶೆಟ್ಟಿ ಸರ್ ಹೆಸರು ಕೇಳ್ಪಟ್ಟಿತ್ತು. ಸೊ ಅವ್ರೇನಾರು ಆದರೆ ಒಂದು ವೇಳೆ ಅಲ್ಲ, ಅವ್ರು ಆದರೆ ತುಂಬ ಒಳ್ಳೆಯದು, ನಮ್ಮೂರವರಲ್ವ, ಆದರೆ ತುಂಬ ಒಳ್ಳೆಯದು. ಬಟ್ ಅವರು ಆ್ಯಂಕರಿಂಗ್ ಸ್ಟೈಲ್ ನನಗೆ ಗೊತ್ತಿಲ್ಲ. ಬಟ್ ಸುದೀಪ್ ಸರ್ ಅವ್ರನ್ನ ಬಿಟ್ಟು ಬೇರೆ ಯಾರು ಅಂತ ಥಿಂಕ್ ಮಾಡೋಕ್ಕಾಗಲ್ಲ. ಬಟ್ ರಿಷಬ್ ಸರ್ ಮಾಡೋದಾದರೆ ಅದು ಒಳ್ಳೆ ಆಪ್ಷನ್. ಆದರೆ ಸುದೀಪ್ ಸರೇ ಮಾಡಬೇಕು ಅಂತ ನನ್ನ ಆಸೆ ಆ್ಯಕ್ಚುಲಿ. ಒಂದು ವೇಳೆ ನಿಮಗೆ ಆ ಚಾನ್ಸ್ ಸಿಕ್ಕಿದ್ರೆ? ಸಾರ್, ಈ ಪ್ರಶ್ನೆನೇ ರಾಂಗು. ನಮಗೆ ಆ ಚಾನ್ಸ್ ಸದ್ಯಕ್ಕೆ ಸಿಗೋ ಅರ್ಹತೆಯೂ ಇಲ್ಲ ನಮಗೆ. ಅಲ್ಲಿ ಹೋಗಿರೋದು ದೊಡ್ಡ ವಿಷಯ. ಇನ್ ಫ್ಯೂಚರಲ್ಲಿ ಸಿಕ್ಕಿದ್ರೆ ಖಂಡಿತ ಮಾಡ್ಬೋದು. ಈಗ ಸದ್ಯಕ್ಕೆ ನಾವು ಅರ್ಹರಲ್ಲ ಅದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ರೂಪೇಶ್ ಶೆಟ್ಟಿ ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಅಶ್ವಥ್ ಎಸ್.ಎನ್, ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.